ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಂಜೆಯಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಏನಾದರೂ ತಿನ್ನೋದಕ್ಕೆ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಇವತ್ತು ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡೆ. ಅದು ಚಪಾತಿ, ಉಳಿದಿರುವ ಚಪಾತಿ ಇರುತ್ತೆ ನೋಡಿ, ಅದರಿಂದ ನಾನಿವತ್ತು ಪಿಜ್ಜಾ ಮಾಡ್ತಾಯಿದ್ದೀನಿ. ಈ ರೀತಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ನಮಗೂ ಕೂಡ ಹೆಲ್ದಿಯಾಗಿರುವಂಥದ್ದನ್ನು ತಿನ್ನಿಸಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ನಾನು ಬೆಳಗ್ಗೆ ಚಪಾತಿ ಮಾಡಿದ್ದೆ, ಅದೇ ಚಪಾತಿನ ಯೂಸ್ ಮಾಡಿಕೊಂಡು ಪಿಜ್ಜಾ ಮಾಡಿಕೊಡ್ತಾಯಿದ್ದೀನಿ ಅವಳಿಗೆ ಪಿಜ್ಜಾ ತುಂಬ ಇಷ್ಟ. ನಾನಿಲ್ಲಿ ಒಂದು ಚಪಾತಿ ತೊಗೊಂಡಿದ್ದೀನಿ, ಅದಕ್ಕೆ ಪಿಜ್ಜಾ ಸಾಸನ್ನು ಇದಕ್ಕೆ ಸ್ಪ್ರೆಡ್ ಮಾಡಿಕೊಂಡೆ. ಸಾಸು ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಯೂಸ್ ಮಾಡ್ಕೋಬೋದು. ಹಾಗೆ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಆಮೇಲೆ ಕುದಿಸಿರುವಂಥ ಕಾರ್ನನ್ನು ಇಲ್ಲಿ ಬಿಡಿಸ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಕುದಿಸಿರೋದಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಸಿದು ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಎಳೆದಿರುತ್ತಲ್ಲ, ಸ್ವೀಟ್ ಕಾರ್ನ್ ಹಾಕ್ಕೋಬೇಕು ಅಷ್ಟೇ. ಹಾಗೆ ಇದಕ್ಕೆ ಮೇಲೆಯಿಂದ ಚೀಸು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ. ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇದು. ಅದರಲ್ಲಿ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ. ನೀವು ಈ ರೀತಿ ಚೀಸ್ನ ಪೂರ್ತಿಯಾಗಿ ಹಾಕ್ಕೊಂಬಿಟ್ಟು ಇದ್ರ ಮೇಲೆ ನಿಮಗೆ ಮತ್ತೆ ಏನು ತರಕಾರಿ ಬೇಕು ಅಂತ ಅನಿಸುತ್ತಲ್ಲ ಅದನ್ನೆಲ್ಲ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಹಾಕ್ಕೋಬೋದು ಅಥವಾ ಟೊಮೆಟೊ ಎಲ್ಲನೂ ಹಾಕ್ಕೋಬೋದು. ನಾನು ಈ ಚೀಸ್ ಮೇಲೆ ಟೊಮೆಟೊನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ. ನೀವು ಮೊದಲೇ ಚೀಸ್ ಹಾಕ್ಕೊಂಡು ಆಮೇಲೆ ಕೂಡ ನೀವು ತರಕಾರಿ ಎಲ್ಲ ಹಾಕ್ಕೋಬೋದು. ನಿಮ್ಮ ಇಷ್ಟ, ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಪಿಜ್ಜಾ ಮಿಕ್ಸ್ ಹರ್ಬ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ರೆ ನಿಮಗೆ ಹೊರಗಡೆ ಪಿಜ್ಜಾ ತಿಂದಂಗೆ ಇರುತ್ತೆ. ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು. ಬೇಕು ಅಂದರೆ ಮೇಲೆಯಿಂದ ಸಾಸ್ ಕೂಡ ಹಾಕ್ಕೋಬೋದು ನೀವು. ಈಗ ನೋಡಿ, ಇಲ್ಲಿ ಒಂದು ತವಾ ಇಟ್ಟಿದ್ದೀನಿ ಕಾಯೋದಕ್ಕೆ. ಆ ತವಾದ ಮೇಲೇ ಈ ಚಪಾತಿನ ಹಾಕ್ತಾಯಿದ್ದೀನಿ ನಾನು. ಇದನ್ನ ಏನು ಮಾಡಬೇಕಂದ್ರೆ ಸಣ್ಣ ಮೀಡಿಯಮ್ ಉರಿ ಇಡಬೇಕು, ತುಂಬ ದೊಡ್ಡ ಉರಿ ಇರಬಾರ್ದು. ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬಿಡಿ. ಸಣ್ಣಗೆ ಇಟ್ಟರೆ ಏನಾಗುತ್ತೆ, ಚಪಾತಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಕೆಳಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ತುಪ್ಪ, ಬೆಣ್ಣೆ ಏನೂ ಹಾಕಕ್ಕೆ ಹೋಗಬೇಡಿ. ಅದನ್ನು ಹಾಕಿದ್ರೆ ಏನಾಗುತ್ತೆ, ಕೆಲವೊಂದು ಸರಿ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀವು ಇಡಬೇಕಾಗತ್ತೆ. ಒಂದು ಸರಿ ಮುಚ್ಚಳನ ತೆಗೆದುಬಿಟ್ಟು ಸ್ವಲ್ಪ ನೀವು ಚಮಚೆಯಿಂದ ಸ್ವಲ್ಪ ತಿರುಗಿಸಿ, ಯಾಕಂದರೆ ಬೆನ್ನಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಒಂದೇ ಕಡೆ ಎಲ್ಲ ಸೀದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಈ ರೀತಿ ಚೇಂಜ್ ಮಾಡಿ ಜಾಗನ. ಈ ರೀತಿ ಮಾಡಿಬಿಟ್ಟು ಮತ್ತೆ ಮುಚ್ಚಳನ ಮುಚ್ಚಿ ಇಡಿ. ಈ ಚೀಸ್ ಯಾವಾಗ ಮೆಲ್ಟ್ ಆಗುತ್ತಲ್ಲ ಆವಾಗ ನಿಮ್ಮ ಪಿಜ್ಜಾ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಒಂದು 2 ನಿಮಿಷ ಬಿಡ್ತೀನಿ. ನೋಡಿ, ಈಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತಕ್ಕೊತೀನಿ ನಾನು. ಸ್ವಲ್ಪ ನೋಡ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಈಗ ಇದನ್ನು ಒಂದು ಚಾಕುವಿಂದ ಕಟ್ ಮಾಡಿ, ನಿಮ್ಮ ಹತ್ರ ಪಿಜ್ಜಾ ಕಟ್ಟರ್ ಇದೆ, ಪಿಜ್ಜಾ ಕಟ್ಟರಿಂದ ಕಟ್ ಮಾಡ್ಕೊಳ್ಳಿ. ಈ ಪಿಜ್ಜಾ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುವಂಥ ಪಿಜ್ಜಾ ಇದು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ಇನ್ನೂ ಚೀಸ್ ಜಾಸ್ತಿ ಬೇಕು ಅಂದರೆ 2 ಚಪಾತಿ ಇಟ್ಬಿಟ್ಟು ಅದ್ರ ಒಳಗಡೆ ಚೀಸ್ ಹಾಕ್ಬಿಟ್ಟು ಮೇಲೆಯಿಂದ ಈ ರೀತಿಯಾಗಿ ಟಾಪಿಂಗ್ಸನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಚೀಸ್ ಬರ್ಸ್ಟ್ ಪಿಜ್ಜಾ ಅಂತ ಹೇಳ್ತಾರಲ್ಲ, ಆ ರೀತಿ ಟೇಸ್ಟ್ ಕೊಡುತ್ತೆ. ಅದನ್ನು ಕೂಡ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಈ ಪಿಜ್ಜಾ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ಧಾರಾಳವಾಗಿ ಕೊಡ್ಬೋದು ಅಂತ ಹೇಳ್ತೀನಿ ನಾನು. ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ನಿಮಗೆ ಮಕ್ಕಳಿಗೆ ಏನು ಇಷ್ಟ ಅಲ್ಲ ಆ ತರಕಾರಿ ಎಲ್ಲ ಹಾಕಿಬಿಟ್ಟು ಕೊಡಿ. ಇಂಥದ್ರಲ್ಲಿ ಏನಾದ್ರು ತರಕಾರಿ ಹಾಕಿದ್ರೆ ಖಂಡಿತ ತಿಂದೇ ತಿಂತಾರೆ ಮಕ್ಕಳು. ಈಗ ಸಂಜೆಗೆ ಈ ಒಂದು ಸ್ನ್ಯಾಕ್ ರೆಡಿ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಹೋಗಿ ನನ್ನ ಮಗಳು, ನಾನು, ನಮ್ಮ ಮನೆಯವರು ಎಲ್ಲರೂ ತಿಂದ್ವಿ. ತುಂಬ ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು. ಶನಿವಾರದ ದಿನ ಇದು ವಿಡಿಯೋ ಮಾಡ್ತಾ ಇರೋದು ನಾನು. ಇದು ಬೆಳಿಗ್ಗೆ ಅಂದರೆ ರವಿವಾರ ಬೆಳಿಗ್ಗೆ ಮಾಡ್ತಾ ಇರುವಂಥ ವಿಡಿಯೋ ಇದು. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅಕ್ಕಿ ಮಸಾಲ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನಾಷ್ಟಕ್ಕೂ ಮಾಡ್ಬೋದು, ಊಟಕ್ಕೂ ಕೂಡ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ.
ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೇ ನಾನಿಲ್ಲಿ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಚಾಪರಲ್ಲಿ ಈ ರೀತಿ ಸಣ್ಣಗೆ ಹೆಚ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ನಾನು ಕ್ಯಾರೆಟು ಮತ್ತು ಸೌತೆಕಾಯಿನ ಸಣ್ಣಗೆ ತುರ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ನಾನು ಎತ್ತಿಟ್ಟಿದ್ದೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದ ತುಂಬ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ರುಚಿ ಚೆನ್ನಾಗಿರುತ್ತೆ, ಅದನ್ನೂ ಕೂಡ ಹಾಕ್ಕೊಳ್ಳಿ. ನಿಮಗೆ ಇದಕ್ಕೆ ಏನು ತರಕಾರಿ ಬೇಕನ್ಸುತ್ತಲ್ಲ ಅದೆಲ್ಲ ನೀವು ಹಾಕ್ಕೋಬಹುದು. ಇದನ್ನು ನೋಡಿ ನಾನು ಮೂರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನಾಗಿ ಏನಂದರೆ ಸಬ್ಬಸಿಗೆನ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಬ್ಬಸಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೇಕು ಅಂದರೆ ಮೆಂತ್ಯ ಪಲ್ಯ ಕೂಡ ಕಟ್ ಮಾಡಿ ಹಾಕ್ಕೋಬೋದು, ಬಟ್ ನಾನಿವತ್ತು ಬರೀ ಸಬ್ಬಸಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಅಥವಾ ಜೀರಿಗೆ ಪುಡಿ ಯಾವುದನ್ನಾದರೂ ಬಳಸ್ಬೋದು. ನೀವು ಅಜ್ವೈನ್ ಕೂಡ ಹಾಕ್ಕೋಬೋದು ಬೇಕು ಅಂತ ಅಂದರೆ. ಎಳ್ಳು ಹಾಕ್ಕೋಬೋದು, ನಿಮಗೆ ಏನು ಇಷ್ಟ ಅಲ್ಲ ಅದೆಲ್ಲ ಹಾಕ್ಕೋಬೋದು. ಈಗ ನೋಡಿ ಚೆನ್ನಾಗಿ ಒಂದು ಸರಿ ಹಿಟ್ಟಲ್ಲಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡಬೇಕು. ಮೊದಲು ಹಿಟ್ಟು ಸ್ವಲ್ಪ ಅನ್ನಿಸ್ತಾಯಿತ್ತು, ಎಲ್ಲ ತರಕಾರಿ ಹಾಕಿದ್ಮೇಲೆ ಇದು ಹಿಟ್ಟು ಜಾಸ್ತಿ ಆಗುತ್ತೆ. ಚೆನ್ನಾಗಿ ಫಸ್ಟು ಹಿಟ್ಟನ್ನ ಏನಂದರೆ ಎಲ್ಲ ತರಕಾರಿನಲ್ಲೂ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸೌತೆಕಾಯಲ್ಲಿ ನೀರಿನಂಶ ಇರುತ್ತೆ, ನಾವು ಸಬ್ಬಸಿಗೆ ಎಲ್ಲ ತೊಳೆದು ಹಾಕಿರ್ತೀವಿ, ಅದರಲ್ಲೆಲ್ಲ ನೀರಿನಂಶ ಇದ್ದೇ ಇರುತ್ತೆ. ಹಾಗಾಗಿ ಫಸ್ಟು ನಾವು ಈ ಹಿಟ್ಟಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಬಿಸಿಯಾದಂಥ ನೀರನ್ನು ಹಾಕ್ತಾಯಿದ್ದೀನಿ. ಕೆಲವೊಂದು ಸರಿ ಅಕ್ಕಿ ಹಿಟ್ಟು ಜಿಗಿ ಇರಲ್ಲ, ಅದಕ್ಕೋಸ್ಕರ ನಾವು ಆದಷ್ಟು ಬಿಸಿ ನೀರನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಕಾದಿರುವಂಥ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ನೀರು ಬಿಸಿ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಒಂದು ಸ್ಪೂನಿಂದ ಇದನ್ನು ಕಲಸ್ಕೊತೀನಿ ಫಸ್ಟು. ಆಮೇಲೆ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಕಲಿಸ್ಬಾರ್ದು, ತುಂಬ ತೆಳುನೂ ಕಲಿಸ್ಬಾರ್ದು. ಯಾಕಂದರೆ ತಟ್ಟಬೇಕಾದ್ರೆ ಹದವಾಗಿ ಬರಬೇಕದು, ಅದಕ್ಕೋಸ್ಕರ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಬೇಕಾಗತ್ತೆ. ಫಸ್ಟು ಬಿಸಿನೀರನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು. ಈ ಚಮಚೆಯಿಂದ ಎಲ್ಲನೂ ತಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ರೊಟ್ಟಿ ಏನಾದರೂ ಮಾಡಿಕೊಟ್ರೆ ಮಕ್ಕಳು ಸುಲಭವಾಗಿ ತರಕಾರಿ ಎಲ್ಲ ತಿಂತಾರೆ. ನಾವು ಅವ್ರ ಹಿಂದೆ ಬೀಳೋದು ಬೇಕಾಗಿಲ್ಲ. ಯಾಕಂದರೆ ಈ ರೀತಿ ಮಾಡಿಕೊಟ್ಟಾಗ ತೆಗಿಯೋಕ್ಕೂ ಬರಲ್ಲ, ಅವರಿಗೆ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಕಾಂಬಿನೇಷನ್ ಏನಂದರೆ ಕಾಯಿ ಚಟ್ನಿ ಇದ್ದರೆ ಇದು ತುಂಬಾ ರುಚಿಯಾಗಿರುತ್ತೆ ಈ ಒಂದು ಅಕ್ಕಿ ರೊಟ್ಟಿ. ನೋಡಿ ಈ ಹದ ಇರಬೇಕು ರೊಟ್ಟಿ ಕಲಸಿದರೆ. ಇಷ್ಟಿದ್ದರೆ ನಿಮಗೆ ತಟ್ಟೋದಕ್ಕೆ ಅನುಕೂಲ ಆಗುತ್ತೆ. ರಾಗಿ ರೊಟ್ಟಿನೂ ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ಅದು ಕೂಡ ಅಷ್ಟೇ ಬಿಸಿನೀರಲ್ಲಿ ಕಲಿಸ್ಬೇಕಾಗತ್ತೆ. ಈ ರೀತಿ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊತೀನಿ. ಹಾಗೆ ನಾನು ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ ಇದ್ರ ಜೊತೆಗೇ. ಈಗ ಒಂದು ಬಟರ್ ಪೇಪರನ್ನು ತೊಗೊಂಡಿದ್ದೀನಿ ನಾನು. ಈ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸವರ್ತಾ ಇದ್ದೀನಿ. ಬಟರ್ ಪೇಪರ್ ಇದ್ದರೆ ಈಸಿಯಾಗಿ ನಿಮಗೆ ರೊಟ್ಟಿ ತಟ್ಟಿ ಹಾಕಕ್ಕೆ ಬರಲ್ಲ ಅನ್ನೋರು ಕೂಡ ನೀವು ಮಾಡ್ಕೋಬೋದು. ನೀವು ಬಟರ್ ಪೇಪರ್ ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಮಲ್ಮಲ್ ಬಟ್ಟೆ ಅಂತ ಬರುತ್ತೆ, ಅದನ್ನು ನೀವು ತೊಗೊಂಡು ಅದಕ್ಕೂ ಕೂಡ ನೀವು ಹಸಿ ಮಾಡಿಕೊಂಡು ಬಟ್ಟೆನ ಹಸಿ ಮಾಡಿಕೊಂಡು ಆ ಬಟ್ಟೆನಲ್ಲಿ ನೀವು ತಟ್ಟಿಬಿಟ್ಟು ಹಂಚಿಗೆ ಹಾಕಿದ್ರೂ ತೊಂದರೆ ಇಲ್ಲ. ಇಲ್ಲ ನೀವು ಬಟರ್ ಪೇಪರಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಯೂಸ್ ಮಾಡಬೇಕು. ಬಟರ್ ಪೇಪರ್ಗಾದರೆ ಸ್ವಲ್ಪ ಎಣ್ಣೆ ಸವರಬೇಕು, ಬಟ್ಟೆಗಾದರೆ ನೀವು ಹಸಿ ಮಾಡಿಕೊಂಡು ತಟ್ಟಬೇಕಾಗತ್ತೆ. ನಿಮಗೆ ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳುನ ನೀವು ಇದರಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾತ್ರ ಇದರಲ್ಲಿ. ನಾವು ಬಿಸಿನೀರು ಹಾಕಿ ಕಲಿಸ್ಕೊಂಡಿರೋದ್ರಿಂದ ಇದು ಕಟ್ಟಾಗೋ ಚಾನ್ಸಸ್ಸೇ ಇರಲ್ಲ. ರೊಟ್ಟಿ ಜಿಗಿ ಚೆನ್ನಾಗಿ ಬಂದಿರುತ್ತೆ. ನೋಡಿ ಈ ರೀತಿಯಾಗಿ ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕಲ್ಲ ಅಷ್ಟು ದೊಡ್ಡದಾಗಿ ನೀವು ಮಾಡ್ಕೋಬೋದು. ನಿಮ್ಮ ಬಟರ್ ಪೇಪರ್ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದನ್ನು ಮಾಡ್ಕೋಬೋದು ನೀವು. ಈಗ ನೋಡಿ ಇದಿಷ್ಟು ತಟ್ಟಿಬಿಟ್ಟು ಮೇಲೆಯಿಂದ ಒಂದು ಸ್ವಲ್ಪ ಎಣ್ಣೆನ ನಾನು ಹಾಕ್ತೀನಿ. ಇದಕ್ಕೆ ಎಣ್ಣೆ ಹಾಕಿದ್ರೇ ಈ ರೊಟ್ಟಿ ತುಂಬ ರುಚಿ ಬರುತ್ತೆ. ಅಥವಾ ನೀವು ತುಪ್ಪ ಕೂಡ ಬಳಸ್ಬೋದು. ಇಲ್ಲಿ ನಾನು ಒಂದು ಹಂಚನ್ನು ಕಾಯಕ್ಕಿಟ್ಟಿದ್ದೀನಿ.
ಈ ಹಂಚಿಗೆ ನಾನು ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ಒಂದು ಬಟರ್ ಪೇಪರ್ನ ಹಾಕಿ ಈ ರೀತಿ ತೆಗೆದುಬಿಟ್ರೆ ಸಾಕು, ನಿಮಗೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಮೇಲೆಯಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾನು. ಮೊದಲು ಸೈಡಿಂದ ಎಲ್ಲನೂ ಬಿಡಿಸ್ಕೊಂಬಿಡಿ. ಬಿಡಿಸ್ಕೊಂಡಾದಮೇಲೆ ನೀವು ಮತ್ತೆ ಹೊಳ್ಳಿಸಿ ಹಾಕ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಕ್ರಿಸ್ಪಿಯಾಗೂ ಬರುತ್ತೆ. ನೀವು ಬೇಗ ತೆಗೆದ್ರೆ ಒಂಚೂರು ಮೆತ್ತಗಾಗುತ್ತೆ, ನೀವು ಒಂದು ಸ್ವಲ್ಪ ಲೇಟಾಗಿ ತೆಗೆದ್ರೆ ಏನಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ರುಚಿ ಕೂಡ ಜಾಸ್ತಿ. ಸಬ್ಬಸಿಗೆ ಹಾಕೋದ್ರಿಂದ ತುಂಬ ರುಚಿ ಹೆಚ್ಚು ಅಂತಲೇ ಹೇಳ್ಬೋದು. ಈಗ ನೋಡಿ, ಇದು ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದನ್ನ ನಾನು ಇಲ್ಲಿ ಒಂದೆರಡು ಸಾರಿ ಹೊಳ್ಸ್ಬಿಟ್ಟು ಹಾಕ್ತೀನಿ, ಸ್ವಲ್ಪ ಕ್ರಿಸ್ಪಿ ಬರಲಿ ಅನ್ನೋಕ್ಕೋಸ್ಕರ. ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ನೋಡಿ, ಒಂದು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ದೆ. ಈಗ ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈ ರೀತಿ ಎಣ್ಣೆ ಹಾಕಿಬಿಟ್ಟು ಆ ಬಟರ್ ಪೇಪರ್ನ ಅದರ ಮೇಲೆ ಹಾಕಿದ್ರೆ ಸರಳವಾಗಿ ಆ ಬಟರ್ ಪೇಪರು ಹೊರಗಡೆ ಬರುತ್ತೆ. ಅದಕ್ಕೆ ನೀವು ಜಾಸ್ತಿ ಏನು ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಈಗ ತಾನೇ ನೀವು ಅಡುಗೆ ಸ್ಟಾರ್ಟ್ ಮಾಡಿದ್ದೀರಾ ಕಲಿಯೋಕ್ಕೆ ಅನ್ನೋರು ಈ ಒಂದು ರೆಸಿಪಿನ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡಿ, ಈಗ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸುತ್ತಲೂ ಫಸ್ಟು ಬಿಡಿಸ್ಕೋಬೇಕು, ಆಮೇಲೆ ಇದನ್ನು ಈ ರೀತಿಯಾಗಿ ಹೊಳ್ಳಿಸಿ ಹಾಕಬೇಕು. ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ನೀವು ಅಕ್ಕಿ ಹಿಟ್ಟಿನ ಬದಲಾಗಿ ರಾಗಿ ಹಿಟ್ಟು ಕೂಡ ಹಾಕ್ಕೊಂಡು ನೀವು ಈ ಒಂದು ಅಕ್ಕಿ ರೊಟ್ಟಿನ ರಾಗಿ ರೊಟ್ಟಿನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾವು ತಾಲಿಪಟ್ಟು ಮಾಡ್ತೀವಲ್ಲ, ತಾಲಿಪಟ್ಟಿಗೆ ಒಂದು 4-5 ಥರ ಹಿಟ್ಟನ್ನು ಹಾಕ್ಕೊತೀವಿ. ಇದಕ್ಕೆ ಮಾತ್ರ ಒಂದೇ ಥರ ಹಿಟ್ಟನ್ನು ನಾವಿಲ್ಲಿ ಹಾಕ್ಕೊತೀವಿ. ತಾಲಿಪಟ್ಟು ಏನಂದರೆ ಅದು ಕೂಡ ತುಂಬ ಹೆಲ್ದಿ ಆದಂಥದ್ದು, ಯಾಕಂದರೆ 4-5 ಥರ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ. ಈಗ ನೋಡಿ, ಇಲ್ಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಈ ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ತುಂಬಾ ಒಳ್ಳೆ ಕಾಂಬಿನೇಷನ್ನು, ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ಇಷ್ಟಪಟ್ಟು ಈ ಅಕ್ಕಿ ರೊಟ್ಟಿನ ತಿಂದಳು. ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಇಲ್ಲ ಅಂದರೆ ನೀವು ಶೇಂಗಾ ಚಟ್ನಿ, ತುಪ್ಪ ಕೂಡ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ರುಚಿ ತುಂಬ ರುಚಿ ಅನಿಸುತ್ತೆ. ನೀವು ಶೇಂಗಾ ಚಟ್ನಿ ಅಂತೂ ಮಾಡಿಸಿದಂಥದ್ದು ಅಂತ ಹೇಳ್ತೀನಿ ನಾನು. ಆದರೆ ಇವತ್ತು ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.